ಸಾಕಾರದಲ್ಲಿ ಇಂದಿನ ಡೇಟು 28/12/24 मीठे बच्चे, बाप आए हैं तुम्हें सर्व खजानों से ಮಾಲಾಮಾಲ್ बनाने. ಬಾಲ ತಿಳಿಸ್ತಿದ್ದಾರೆ, ಮೊದಲಾದ ಮಕ್ಕಳೇ, ತಂದೆ ಬಂದಿದ್ದಾರೆ ತಮ್ಮಿಂದ ಸರ್ವ ಖಜಾನೆಗಳಿಂದ ಮಾಲಾಮಾಲ್ ಮಾಡಕ್ಕೆ. तुम सिर्फ ईश्वरी मत पर चलो, अच्छी रीति पुरुषार्थ कर वर्षा लो, माया से हार नहीं का. ನೀವು ಈಶ್ವರಿ ಮತದಂತೆ ನಡಿ, ತುಂಬ ಚೆನ್ನಾಗಿ ಪುರುಷಾರ್ಥದಿಂದ ಆಸ್ತಿಯನ್ನು ಪಡಿ, ಮಾಯೆಯಿಂದ ಎಂದೂ ಸೋತೋಗಬೇಡಿ. इंदिन प्रश्न, ईश्वरीय मत, दैवी मत और मनुष्य मत में कौन सा मुख्य अंतर है? ಈಶ್ವರೀಯ ಮತ, ದೈವಿ ಮತ ಮತ್ತು ಮನುಷ್ಯನ ಮತದಲ್ಲಿ ಯಾವ ಒಂದು ಮುಖ್ಯ ಅಂತರ ಇದೆ? उत्तर है, ईश्वरीय मत से तुम बच्चे वापस अपने घर जाते हो, फिर नई दुनिया में ऊंच पद पाते हो. ಈಶ್ವರೀಯ ಮತದಿಂದ ತಾವು ಮಕ್ಕಳು ವಾಪಸ್ಸು ತಮ್ಮ ಮನೆಗೆ ಹೋಗ್ತಾರೆ, ನಂತರ ಹೊಸ ಪ್ರಪಂಚದಲ್ಲಿ ಉನ್ನತವಾದ ಪದವಿಯನ್ನು ಪಡೆಯುತ್ತೀರಾ. दैवी मत से तुम सदा सुखी रहते हो, क्योंकि वो भी बाप द्वारा इस समय की मिली हुई मत है. ದೈವಿ ಮತದಿಂದ ತಾವು ಸದಾ ಸುಖವಾಗಿರ್ತೀರಿ, ಯಾಕೆಂದರೆ ಅದು ಸಹ ತಂದೆಯಿಂದ ಈ ಸಮಯದಲ್ಲಿ ಸಿಕ್ಕಿರುವಂತಹ ಮತ ಆಗಿದೆ. ಲೇಕಿನ್ ಫಿರ್ ಭಿ ಉತರ್ತೆ ತೋ ನೀಚೆ ಹಿ ಹೋ, ಆದರೂ ಸಹ ಇಳಿಯೋದಂತೂ ಕೆಳಗಡೆನೇ ಅಲ್ವಾ. मनुष्य मत दुखी बनाती, ईश्वरी मत पर चलने के लिए पहले पहले पढ़ाने वाले बाप पर पूरा निश्चय है. ಮನುಷ್ಯನ ಮತ ದುಃಖಿಯಾಗಿ ಮಾಡುತ್ತೆ, ಈಶ್ವರೀಯ ಮತದಂತೆ ನಡೆಯಕ್ಕೋಸ್ಕರ ಮೊಟ್ಟ ಮೊದಲು ಓದಿಸುವಂತಹ ತಂದೆಯ ಮೇಲೆ ಸಂಪೂರ್ಣ ನಿಶ್ಚಯ ಬೇಕಾಗಿದೆ. ओम शांति. बाबा ने अर्थ तो समझाया, मैं आत्मा शांत स्वरूप हो. जब ओम शांति कहा जाता तो आत्मा को अपने घर याद आता है. ಬಾಬುರಂತೂ ಅರ್ಥ ಸಹಿತವಾಗಿ ತಿಳಿಸಿದರು, ನಾನು ಆತ್ಮ ಶಾಂತ ಸ್ವರೂಪನಾಗಿ. ಯಾವಾಗ ಓಂ ಶಾಂತಿ ಅಂತ ಹೇಳ್ತೀವಿ ಆವಾಗ ಆತ್ಮಕ್ಕೆ ತನ್ನ ಮನೆ ನೆನಪು ಬರುತ್ತೆ. मैं आत्मा शांत स्वरूप हो, फिर जब ऑर्गन्स मिलते हैं तो टॉकी बन जाती है. ನಾನು ಆತ್ಮ ಶಾಂತ ಸ್ವರೂಪನಾಗಿದೆ. ಯಾವಾಗ ಕರ್ಮೇಂದ್ರಿಯಗಳು ಸಿಗುತ್ತೆ ಆವಾಗ ಶಬ್ದದಲ್ಲಿ ಬರುತ್ತೆ. पहले छोटे ऑर्गन्स होते, फिर बड़े होते, अब परम पिता परमात्मा तो निराकार है ना. ಮೊದಲು ಸಣ್ಣದಾದ ಕರ್ಮೇಂದ್ರಿಯಗಳಿವೆ, ನಂತರ ದೊಡ್ಡದಾಗತ್ತೆ. ಈಗ ಪರಂಪಿತ ಪರಮಾತ್ಮ ಅಂತೂ ನಿರಾಕಾರ ಆಗಿದಾರಲ್ಲ. उनको भी रथ चाहिए टाकी बनने के लिए, जैसे तुम आत्माएं परमधाम के रहने वाले हो, यहाँ आकर टाकी बनते हो. बापी कहते, मैं तुमको नॉलेज देने के लिए टाकी बनता. ಅವರಿಗೂ ರಥ ಬೇಕು ಶಬ್ದದಲ್ಲಿ ಬರುತ್ತೆ. ಯಾವ ರೀತಿ ತಾವು ಆತ್ಮಗಳು ಪರಂಧಾಮದಲ್ಲಿ ನಿವಾಸ ಮಾಡ್ತೀವಿ, ಇಲ್ಲಿ ಬಂದು ಶಬ್ದದಲ್ಲಿ ಬಂದು ಬಾಬಾನ ಹೇಳ್ತಾರೆ, ನಾನು ನಿಮಗೆ ಜ್ಞಾನವನ್ನ ನೀಡಕ್ಕೋಸ್ಕರ ಶಬ್ದದಲ್ಲಿ ಬರ್ತೀನಿ. बाप अपना और रचना के आदि मध्य अंत का परिचय देते. ये है रूहानी पढ़ाई, वह होती जिस्मानी पढ़ाई. ತಂದೆ ತನ್ನ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಪರಿಚಯವನ್ನು ನೀಡುತ್ತಾರೆ. ಇದಾಗಿದೆ ಆತ್ಮಿಕ ವಿದ್ಯೆ, ಅದಾಗಿದೆ ದೈಹಿಕ ವಿದ್ಯೆ. वो अपने को शरीर समझते, जैसे कोई नहीं कहेंगे कि हम आत्मा इन कानून द्वारा सुनती है. ಅವರು ತಮ್ಮನ್ನ ತಾವು ಶರೀರ ಅನ್ಕೊಂತಾರೆ. ಯಾರು ಈ ರೀತಿ ಹೇಳಕ್ಕಾಗಲ್ಲ, ಆತ್ಮಗಳು ಈ ಕಿವಿಗಳ ಮುಖಾಂತರ ಕೇಳ್ತಾ ಇದೆ. अभी तुम बच्चे समझते हो बाप है पतित पावन, वही आकर समझाते मैं कैसे आता हूँ, तुम्हारे मिसाल में गर्भ में नहीं आता.
ಇವಾಗ ಮಕ್ಕಳು ಅರ್ಥ ಮಾಡಿಕೊಂಡಿದ್ದಾರೆ. ತಂದೆಯಾಗಿದ್ದರೆ ಪತಿತ ಪಾವನ ಅವರೇ ಬಂದು ತಿಳಿಸಿದರೆ ನಾನು ಯಾವ ರೀತಿ ಬರ್ತೀನಿ, ನಿಮ್ಮ ಸಮಾನ ಗರ್ಭದಲ್ಲಿ ಬರುವುದಿಲ್ಲ. मैं इनमें प्रवेश करता हूँ फिर कोई प्रश्न ही नहीं उठता, ये रत है, इनको माँ भी कहा जाता. ನಾನು ಈತನಲ್ಲಿ ಪ್ರವೇಶ ಮಾಡ್ತೇನೆ, ನಂತರ ಪ್ರಶ್ನೆನೇ ಬರೋದಿಲ್ಲ, ಇದು ರಥ ಆಗಿದೆ, ಇವರಿಗೆ ತಾಯಿ ಅಂತ ಹೇಳ್ತಾರೆ. सबसे बड़ी नदी ब्रह्मपुत्र है तो ये है सबसे बड़ी नदी. पानी की तो बात नहीं है. ಎಲ್ಲದಕ್ಕಿಂತ ದೊಡ್ಡ ನದಿ ಬ್ರಹ್ಮಪುತ್ರ ನದಿ. ಇದಾಗಿದೆ ಎಲ್ಲದಕ್ಕಿಂತ ದೊಡ್ಡ ನದಿ. ಇಲ್ಲಿ ನೀರಿನ ಮಾತಲ್ಲ. ये है महानदी अर्थात सबसे बड़ी ज्ञान नदी. तो बाप आत्माओं को समझाते मैं तुम्हारा बाप हूँ. ಇದಾಗಿದೆ ಮಹಾನದಿ ಅಂದರೆ ಎಲ್ಲದಕ್ಕಿಂತ ದೊಡ್ಡ ಜ್ಞಾನ ನದಿ. ಅಂದಮೇಲೆ ತಂದೆ ಆತ್ಮಗಳಿಗೆ ತಿಳಿಸಿದರೆ ನಾನು ನಿಮ್ಮ ತಂದೆಯಾಗಿ. जैसे तुम बात करते हो मैं भी बात करता हूँ, मेरा पाठ तो सबसे पिछाड़ी का है. ಯಾವ ರೀತಿ ನೀವು ಮಾತಾಡ್ತೀರಾ ನಾನು ಮಾತಾಡ್ತೀನಿ, ನನ್ನ ಪಾತ್ರ ಎಲ್ಲದಕ್ಕಿಂತ ಅಂದರೆ ಎಲ್ಲರಿಗಿಂತಲೂ ಅಂತಿಮದಲ್ಲಿದೆ. जब तुम बिल्कुल पतित बन जाते हो तब तुमको पावन बनाने के लिए आना होता. इन लक्ष्मी नारायण को ऐसा बनाने वाला कौन? ಯಾವಾಗ ತಾವು ಬಿಲ್ಕುಲ್ ಪತಿತರಾಗ್ಬಿಡ್ತೀರ ಆಗ ತಮ್ಮನ್ನ ಪಾವನ ಮಾಡಕ್ಕೋಸ್ಕರ ಬರಬೇಕಾಗತ್ತೆ. ಈ ಲಕ್ಷ್ಮೀ ನಾರಾಯಣರನ್ನ ಈ ರೀತಿ ಯಾರು ತಯಾರು ಮಾಡ್ತಾರೆ? सिवाय ईश्वर के कोई के नहीं कह सकते, बेहद का बाप ही स्वर्ग का मालिक बनाते हो. ಈಶ್ವರ ಬಿಟ್ಟು ಬೇರೆ ಯಾರಿಗೂ ಈ ರೀತಿ ಹೇಳಕ್ಕೆ ಸಾಧ್ಯ ಇಲ್ಲ. ಅನಂತವಾದ ತಂದೆ ಸ್ವರ್ಗದ ಮಾಲೀಕರಾಗಿ ಮಾಡ್ತಾರೆ. बाप ही ज्ञान का सागर है, वही कहते मैं इस मनुष्य सृष्टि का चैतन्य बीज रूप हूँ. ತಂದೆನೇ ಜ್ಞಾನ ಸಾಗರ ಆಗಿದ್ದಾರೆ. ಅವರೇ ತಿಳಿಸ್ತಾರೆ ನಾನು ಈ ಮನುಷ್ಯ ಸೃಷ್ಟಿಯ ಚೈತನ್ಯ ಬೀಜ ರೂಪನಾಗಿದೆ. मैं आदि मध्य अंत को जानता हूँ, मैं सत्य हूँ, मैं चैतन्य बीज रूप हूँ. इस सृष्टि रूपी जाड़ की मेरे में नॉलेज है. ಅವರೇ ಅಂತಾರೆ ನಾನು ಈ ಮನುಷ್ಯ ಸೃಷ್ಟಿಗೆ ಚೈತನ್ಯ ಬೀಜ ರೂಪನಾಗಿದೆ. ನಾನು ಆದಿ ಮಧ್ಯ ಅಂತ್ಯವನ್ನ ತಿಳಿದಿದ್ದೀನಿ. ನಾನು ಸತ್ಯನಾಗಿದ್ದೀನಿ, ಚೈತನ್ಯ ಬೀಜ ರೂಪನಾಗಿದ್ದೀನಿ. ಈ ಸೃಷ್ಟಿ ಎನ್ನುವ ವೃಕ್ಷದಲ್ಲಿ ನಾನು ತಂದೆಯಾಗಿದ್ದೀನಿ, ನನ್ನಲ್ಲಿ ಈ ಜ್ಞಾನ ಇದೆ. इसको सृष्टि चक्र अथवा ड्रामा कहा जाता, ये फिरता ही रहता. ಇದಕ್ಕೆ ಸೃಷ್ಟಿ ಚಕ್ರ ಅಥವಾ ಡ್ರಾಮಾ ಅಂತ ಹೇಳಬಹುದು. ಇದು ತಿರುಗುತ್ತಾನೆ ಇರುತ್ತೆ. वो हद का ड्रामा 2 घंटा चलता, इसकी रील 5000 वर्ष की. ಅಲ್ಲಿ ಹದ್ದಿನ ಡ್ರಾಮಾ 2 ಗಂಟೆ ನಡೆಯುತ್ತೆ, ಇಲ್ಲಂತೂ 5000 ವರ್ಷದ್ದಾಗಿದೆ. जो जो टाइम पास होता जाता 5000 वर्ष से कम होता जाता है. ಯಾವ ರೀತಿ ಸಮಯ ಹೋಗ್ತಾ ಇರುತ್ತೋ 5000 ವರ್ಷದಲ್ಲಿ ಅದು ಕಡಿಮೆ ಆಗ್ತಾ ಹೋಗುತ್ತೆ. तुम जानते हो पहले हम देवी देवता थे, फिर ऐसे ऐसे हम क्षत्रिय कुल में आ गए. ये सारा रास बुद्धि में है. ತಮಗಂತೂ ಗೊತ್ತಿದೆ ಮೊದಲು ನಾವು ದೇವಿ ದೇವತೆ ಆಗಿದ್ವಿ, ನಂತರ ನಿಧಾನವಾಗಿ ನಾವೇ ಕ್ಷತ್ರಿಯ ಕುಲದಲ್ಲಿ ಬರ್ತೀವಿ. ಇದೆಲ್ಲದರ ರಹಸ್ಯ ಬುದ್ಧಿಯಲ್ಲಿದೆ ಅಲ್ಲ. मैं ये सिमरन करते रहना चाहिए, हम शुरू में पाद बजाने आए तो हम सो देवी देवता थे. ಇದೆಲ್ಲ ಸ್ಮೃತಿ ಮಾಡ್ತಾ ಬರ್ತೀವಿ. ನಾವು ಆರಂಭದಲ್ಲಿ ಪಾತ್ರವನ್ನ ಮಾಡಿದಾಗ ಬಂದಾಗ ದೇವಿ ದೇವತೆ ಆಗಿದ್ವಲ್ಲ. 1250 वर्ष राज्य किया,
टाइम तो गुजरता जाता है, लाखों वर्ष की बात नहीं। लाखों वर्ष का तो कोई चिंतन भी कर ना सके। 1250 ವರ್ಷ ರಾಜ್ಯ ಮಾಡಿದ್ವಿ, ಸಮಯ ಕಳೀತಾ ಹೋಯಿತು. ಲಕ್ಷಾಂತರ ವರ್ಷದ ಮಾತಲ್ಲ, ಲಕ್ಷಾಂತರ ವರ್ಷದ್ದು ಯಾರು ಚಿಂತನೆ ಮಾಡಕ್ಕೆ ಸಾಧ್ಯವೇ ಇಲ್ಲ. तुम बच्चे समझते हो हम ये देवी देवता थे, फिर पात्र बजाते, वर्ष पिछाड़ी वर्ष पास करते करते अभी कितने वर्ष पास कर चुके हैं. ಈಗ ಮಕ್ಕಳಿಗೆ ಅರಿವಾಗಿದೆ ನಾವೇ ಈ ದೇವಿ ದೇವತೆಯಾಗಿದೆ. ನಂತರ ಪಾತ್ರವನ್ನ ಅಭಿನಯ ಮಾಡ್ತಾ ವರ್ಷಗಳ ಹಿಂದೆ ವರ್ಷಗಳು ಕಳೀತಾ ಕಳೀತಾ ಈಗ ಎಷ್ಟೊಂದು ವರ್ಷಗಳಾಗುತ್ತಿದೆಯಲ್ಲ. धीरे धीरे सुख कम होता जाता और एक चीज सतो प्रदान सतो रजो तमो होती है. ಮೆಲ್ಲ ಮೆಲ್ಲಗೆ ಸುಖ ಕಡಿಮೆ ಆಗ್ತಾ ಹೋಗುತ್ತೆ. ಪ್ರತಿಯೊಂದು ವಸ್ತು ಸತು ಪ್ರಧಾನದಿಂದ ಸತು ರಜೋ ತಮೋ ಆಗುತ್ತೆ. ಪುರಾಣಿ ಜರೂರ್ ಹೋತಿ ಯೇ ಫಿರ್ ಬೇಹದ್ ಕಿ ಬಾತ್ ಹೈ. ಹಳೆಯದಂತೂ ಆಗೇ ಆಗುತ್ತೆ, ಆದರೆ ಇದು ಅನಂತವಾದ ಮಾತಾಗಿದೆ. ये बातें अच्छी रीति बुद्धि में धारण कर फिर औरों को समझाना. सब तो एक जैसे नहीं होते हैं ना. ಈ ಎಲ್ಲ ವಿಷಯಗಳನ್ನ ಚೆನ್ನಾಗಿ ಬುದ್ಧಿಯಲ್ಲಿ ಧಾರಣೆ ಮಾಡಿ ಇತರರಿಗೆ ತಿಳಿಸಿ. ಎಲ್ಲರೂ ಒಂದು ಸಮಾನ ಇರೋದಿಲ್ಲ. जरूर भिन्न भिन्न रीति समझाते होंगे. चक्र समझाना सबसे सहज है. ಡ್ರಾಮಾ और ಜಾಡ್ दोनों ಮುಖ್ಯ ಚಿತ್ರ है. ಖಂಡಿತವಾಗಿ ಭಿನ್ನ ಭಿನ್ನ ರೀತಿಯಲ್ಲಿ ತಿಳಿಸಲಾಗುತ್ತೆ. ಚಕ್ರವನ್ನು ತಿಳಿಸೋದು ಎಲ್ಲದಕ್ಕಿಂತ ಸಹಜ. ಡ್ರಾಮಾ ಮತ್ತೆ ವೃಕ್ಷ ಎರಡು ಮುಖ್ಯ ಚಿತ್ರ ಆಗಿದೆ. कल्पवृक्ष नाम है, कल्प की आयु कितने वर्ष की है ये कोई भी नहीं जानते. ಕಲ್ಪವೃಕ್ಷದ ಹೆಸರಿದೆ, ಕಲ್ಪದ ಆಯುಷು ಎಷ್ಟು ವರ್ಷದ್ದು ಇದು ಯಾರಿಗೂ ಗೊತ್ತಿಲ್ಲ. मनुष्यों के अनेक मते हैं, कोई क्या कहेंगे कोई क्या कहेंगे. ಮನುಷ್ಯರಿಗಂತೂ ಅನೇಕ ಮತಗಳಿದೆ. ಒಬ್ಬರು ಒಂದು ರೀತಿ ಹೇಳಿದ್ರೆ ಇನ್ನೊಬ್ಬರು ಇನ್ನೊಂದು ರೀತಿ ತಿಳಿಸ್ತಾರೆ. अभी तुमने अनेक मत को भी समझा और एक ईश्वरीय मत को भी समझा, कितना फर्क है. ಈಗಂತೂ ತಾವು ಅನೇಕ ಮತಗಳನ್ನ ಅರ್ಥ ಮಾಡಿಕೊಂಡಿದೆ, ಮತ್ತೆ ಒಂದು ಈಶ್ವರನ ಮತವನ್ನು ಅರ್ಥ ಮಾಡಿಕೊಂಡಿದೆ. ಎಷ್ಟು ವ್ಯತ್ಯಾಸ ಇದೆ ಅಲ್ಲ. ईश्वर मत से तुमको फिर से नई दुनिया में जाना पड़े और कोई की मत से, दैवी मत व मनुष्य मत से वापस जा नहीं सकते हैं. ಈಶ್ವರೀಯ ಮತದಿಂದ ತಾವು ಮತ್ತೆ ಹೊಸ ಪ್ರಪಂಚದಲ್ಲಿ ಹೋಗ್ತೀರಿ. ಬೇರೆ ಯಾರೇ ಮತ, ದೈವಿ ಮತ, ಮನುಷ್ಯನ ಮತದಿಂದ ವಾಪಸ್ ಅಂತೂ ಹೋಗಕ್ಕಾಗಲ್ಲ. दैवी मत से तुम उतरते हो क्योंकि कला कम हो जाती, असुरी मत से भी उतरते हो. ದೈವಿ ಮತದಿಂದ ತಾವು ಇಳಿತಾ ಬರ್ತೀರಿ, ಯಾಕೆಂದರೆ ಕಲೆಗಳು ಕಡಿಮೆ ಆಗ್ತಾ ಹೋಗುತ್ತೆ. असुरी मतದಿಂದಲೂ ಇಳಿತೀರಾ. परंतु दैवी मत में सुख है, असुरी मत में दुख है. दैवी मत भी इस समय बाबा की दी हुई है, इसलिए तुम सुखी रहते. ಆದರೆ ದೈವಿ ಮತದಲ್ಲಿ ಸುಖ ಇದೆ, ಅಸುರಿ ಮತದಲ್ಲಿ ದುಃಖ ಇದೆ. ದೈವಿ ಮತನು ಈ ಸಮಯ ಬಾಬೂರೇ ಕೊಟ್ಟಿದ್ದಾರೆ, ಅದಕ್ಕೆ ತಮಗೆ ಸುಖ ಇರುತ್ತೆ. बेहद का बाप कितना दूर दूर से आते, मनुष्य कमाने के लिए बाहर जाते हैं ना. ಅನಂತವಾದ ತಂದೆ ಎಷ್ಟು ದೂರ ದೂರದಿಂದ ಬರ್ತಾರೆ. ಮನುಷ್ಯರು ಸಂಪಾದನೆಗೋಸ್ಕರ ಹೊರಗಡೆ ಹೋಗ್ತಾರಲ್ಲ. जब बहुत धन इकट्ठा होता तो फिर आते हैं. बाबा भी कहते मैं तुम बच्चों के लिए बहुत खजाने ले आया हूँ, क्योंकि जानता हूँ तुमको बहुत मान दिए.
ಬಹಳಷ್ಟು ದನ ಒಟ್ಟುಗೂಡಿದಾಗ ಮತ್ತೆ ಬಂದ್ಬಿಡ್ತಾರೆ. ತಂದೆಯನ್ನು ತಿಳಿಸ್ತಾರೆ, ನಾನು ತಮ್ಮ ಮಕ್ಕಳಿಗೋಸ್ಕರ ಬಹಳಷ್ಟು ಖಜಾನೆಯನ್ನು ತಂದಿದ್ದೆ. ಯಾಕೆಂದರೆ ಗೊತ್ತಿದೆ, ನಿಮ್ಮನ್ನ ನಾನು ಸಂಪನ್ನ ಮಾಲಾಮಾಲಾಗಿ ಮಾಡಿದ್ದೇನೆ. वो सब तुमने गवा दिया, तुमसे ही बात करता हूँ जिन्होंने प्रैक्टिकल में गवा. ಅವೆಲ್ಲ ತಾವು ಕಳ್ಕೊಂಡಿದೆ. ತಮ್ಮ ಜೊತೆಗೆ ಮಾತಾಡ್ತೀವಿ, ಯಾರು ಪ್ರಾಕ್ಟಿಕಲ್ ಅಲ್ಲಿ ಎಲ್ಲವನ್ನ ಕಳ್ಕೊಂಡಿದ್ದಾರೆ. 5000 वर्ष के बाद तुमको याद है ना? कहते हैं हाँ बाबा, 5000 वर्ष पहले आपसे मिले थे, अपने वर्षा दिया था. 5000 ವರ್ಷದ ಮಾತು ತಮಗೆ ನೆನಪಿರಬಹುದು ಅಂತಾರಲ್ಲ ಬಾಬಾ. 5000 ವರ್ಷದ ಹಿಂದೆ ತಮ್ಮ ಜೊತೆ ಮಿಲನ ಮಾಡಿದ್ವಿ, ತಾವು ಆಸ್ತಿಯನ್ನ ನೀಡಿದ್ರಿ. आज तुमको स्मृति आई है, बरोबर बेहद के बाप से बेहद का वर्षा लिया था. बाबा आपसे नई दुनिया की राजाई का वर्षा लिया था. ಈಗ ಸ್ಮೃತಿ ಬಂದಿದೆ, ಖಂಡಿತವಾಗಿ ಅನಂತವಾದ ತಂದೆಯಿಂದ ಅನಂತವಾದ ಆಸ್ತಿ ಸಿಕ್ಕಿತು. ಬಾಬಾ ನಿಮ್ಮಿಂದ ಹೊಸ ಪ್ರಪಂಚದ ರಾಜ್ಯದ ಆಸ್ತಿ ಸಿಕ್ಕಿತು. अच्छा, फिर पुरुषार्थ करो. ऐसे भी नहीं कहो बाबा माया के भूत ने हमको हरा दिया. ಒಳ್ಳೆಯದು, ಮತ್ತೆ ಪುರುಷಾರ್ಥ ಮಾಡಿ. ಆ ರೀತಿನೂ ಅಲ್ಲ ಬಾಬಾ, ಮಾಯೆಯ ಭೂತ ನಮ್ಮನ್ನ ಸೋಲಿಸ್ಬಿಡ್ತು. देह अभिमान के बाद ही तुम माया से हार खाते हो. लोभ किया, रिश्वत खाई, लाचारी की बात और है. ದೇಹ ಅಭಿಮಾನದ ಕಾರಣ ಮಾಯಿ ನಿಮ್ಮನ್ನ ಸೋಲಿಸುತ್ತೆ. ಲೋಭ ಮಾಡಿದ್ರಿ, ಲಂಚ ತಗೊಂಡ್ರಿ, ಇಕ್ಕಟ್ಟು ಪರಿಸ್ಥಿತಿಯ ಮಾತು ಬೇರೆಯಾಗಿದೆ. बाबा जानते लोभ के सिवाय पेट पूजा नहीं होती, अर्जा नहीं बल खाओ, परंतु कहा फंस नहीं मरना, फिर तुमको ही दुख होगा. ಬಾಬನ ಗೊತ್ತಿದೆ, ಲೋಭ ಇಲ್ಲದೆ ಹೊಟ್ಟೆ ಪೂಜೆ ಆಗೋದೇ ಇಲ್ಲ. ಪರವಾಗಿಲ್ಲ, ಬಲೆ ತಿನ್ನಿ, ಆದರೆ ಎಲ್ಲೂ ಸಿಕ್ಕಾಕೋಬೇಕು. ಇಲ್ಲ ಅಂದರೆ ತಮಗೇ ದುಃಖ ಆಗತ್ತೆ. पैसा मिलेगा खुश हो जाएंगे, कहा पुलिस ने पकड़ लिया तो जेल में जाना पड़ेगा. ऐसा काम नहीं करो, उसका फिर रिस्पांसिबिलिटी नहीं. ಹಣ ಸಿಕ್ತು ಖುಷಿ ಆಗತ್ತೆ, ಪೊಲೀಸ್ ಹಿಡ್ಕೊಂಡ್ರೆ ಜೈಲಲ್ಲಿ ಹೋಗ್ಬೇಕಾಗತ್ತೆ ಅಂತ ಕೆಲಸ ಮಾಡಬೇಡಿ. ಮತ್ತೆ ಜವಾಬ್ದಾರಿ ಅಂತೂ ನಾನಲ್ಲ. बाबा कहते तो जेल में जाते, वहां तो जेल आदि होता नहीं. तो ड्रामा के प्लान अनुसार जो कल्प पहले तुमको वर्षा मिला, 21 जन्म के लिए वैसे ही फिर लेंगे. ಪಾಪ ಮಾಡಿದಾಗ ಜೈಲಲ್ಲಿ ಹೋಗ್ತಾರೆ, ಆದರೆ ಅಲ್ಲಿ ಜೈಲೆಲ್ಲ ಇರೋದೇ ಇಲ್ಲ. ಡ್ರಾಮಾ ಪ್ಲಾನ್ ಅನುಸಾರ ಕಲ್ಪದ ಹಿಂದೆ ನಿಮಗೆ ಆಸ್ತಿ ಸಿಕ್ಕಿತ್ತು, 21 ಜನ್ಮ ಮತ್ತೆ ಅದೇ ರೀತಿ ಇರ್ತೀರಾ. सारी राजधानी बनती, गरीब प्रजा साहूकार प्रजा, परंतु वहां दुख नहीं होता. ಇಡೀ ರಾಜಧಾನಿ ತಯಾರಾಗುತ್ತೆ, ಬಡ ಪ್ರಜೆಗಳು, ಧನವಂತ ಪ್ರಜೆಗಳು, ಆದರೆ ಅಲ್ಲಿ ದುಃಖ ಅನ್ನೋದು ಇರೋದಿಲ್ಲ. ये बाप बैठ गारंटी करते सब एक समान तो नहीं बनना सके. सूर्यवंशी चंद्रवंशी राजाई में सब चाहिए ना. ಈ ತಂದೆ ಕುತ್ಕೊಂಡು ಗ್ಯಾರಂಟಿ ಮಾಡ್ತಾರೆ, ಎಲ್ಲರೂ ಒಂದೇ ಸಮಾನ ಅಂತೂ ತಯಾರಾಗೋದಿಲ್ಲ. ಸೂರ್ಯವಂಶಿ ಚಂದ್ರವಂಶಿ ರಾಜ್ಯದಲ್ಲಿ ಎಲ್ಲರೂ ಅವಶ್ಯಕತೆ ಇರಲ್ಲ. बच्चे जानते कैसे बाप हमको विश्व की बादशाही देते, फिर हम उतरते हैं स्मृति में आया. ಮಕ್ಕಳಿಗೆ ಗೊತ್ತಿದೆ ಯಾವ ರೀತಿ ಬಾಬಾ ನಮಗೆ ವಿಶ್ವದ ರಾಜ್ಯ ಭಾಗ್ಯವನ್ನ ಕೊಡ್ತಾರೆ, ಮತ್ತೆ ನಾವು ಇಳಿತಾ ಬರ್ತೀವಿ. ಸ್ಮೃತಿ ಅಂತೂ ಬಂತಲ್ಲ. स्कूल में पढ़ाई स्मृति में रहता, यहाँ भी बाबा स्मृति दिलाते हैं. ಸ್ಕೂಲಲ್ಲಿ ವಿದ್ಯೆ ಸ್ಮೃತಿಗೆ ಬರುತ್ತೆ,
ಇಲ್ಲೂ ಸಹ ತಂದೆ ಸ್ಮೃತಿಯನ್ನು ನೀಡ್ತಾ ಇದೆ. ये रूहानी पढ़ाई दुनिया भर में और कोई पढ़ा ना सके, गीता में भी लिखा है मन मनाओ. ಈ ಆತ್ಮಿಕ ವಿದ್ಯೆ ವಿಶ್ವದಲ್ಲಿ ಎಲ್ಲೂ ಓದಿಸಕ್ಕೆ ಸಾಧ್ಯ ಇಲ್ಲ. ಗೀತೆಯಲ್ಲೂ ಬರೆದಿದೆ ಮನ್ಮನಾಭವ. इसको महामंत्र वशीकरण मंत्र कहते, अर्थात माया पर जीत पाने का मंत्र है. माया जीते जगत जीत. ಇದಕ್ಕೆ ವಶೀಕರಣ ಮಂತ್ರ ಅಥವಾ ಮಾಯೆಯ ಮೇಲೆ ವಿಜಯವನ್ನು ಪಡೆಯುವ ಮಂತ್ರ ಅಂತ ತಿಳಿಸಲಾಗುತ್ತೆ. ಮಾಯೆಯನ್ನ ಗೆಲ್ಲೋದು ಅಂದರೆ ಜಗತ್ತನ್ನ ಗೆಲ್ಲೋದು. माया 5 विकारों को कहा जाता. रावण का चित्र बिल्कुल क्लियर है. 5 विकार स्त्री में, 5 विकार पुरुष में. ಮಾಯೆ ಅಂತ 5 ವಿಕಾರಕ್ಕೆ ಹೇಳಲಾಗುತ್ತೆ. ರಾವಣನ ಚಿತ್ರ ಬಿಲ್ಕುಲ್ ಕ್ಲಿಯರ್ ಇದೆ. 5 ವಿಕಾರ ಸ್ತ್ರೀಯಲ್ಲಿ, 5 ವಿಕಾರ ಪುರುಷನಲ್ಲಿ. इनसे गदा अर्थात टट्टू बन जाते, इसलिए ऊपर में गधे का शीश देते. अभी तुम समझते हो ज्ञान बिगर अंबी ऐसे ही थे. ರಾವಣನ ಚಿತ್ರ ಬಿಲ್ಕುಲ್ ಕ್ಲಿಯರ್ ಆಗಿದೆ. 5 ವಿಕಾರ ಸ್ತ್ರೀಯಲ್ಲಿ, 5 ವಿಕಾರ ಪುರುಷರಲ್ಲಿ. ಇವರಿಗೆ ಕತ್ತೆಯ ಮುಖವನ್ನ ಮೇಲೆ ತೋರಿಸಿದರು, ಅಂದ್ರೆ ಗೊಂಬೆಯನ್ನು ತೋರಿಸಿದರು. ನಿಮಗೆ ಅರ್ಥ ಆಗತ್ತೆ, ಜ್ಞಾನ ಇಲ್ಲದೆ ಮೊದಲು ನಾವು ಸಹ ಇದೇ ರೀತಿ ಇದ್ದು. बाबा कितना रमणीक रीति बैठ पढ़ाते, वो है सुप्रीम टीचर. उनसे जो हम पढ़ते वो फिर औरों को सुने. ಬಾಬಾ ಎಷ್ಟು ರಮಣೀಕವಾಗಿ ಕುತ್ಕೊಂಡು ಓದಿಸ್ತಾರೆ. ಅವರೇ ಪರಮ ಟೀಚರ್ ಆಗಿದ್ದಾರೆ. ಅವರಿಂದ ನಾವು ಓದ್ತೀವಿ, ಮತ್ತೆ ನಾವು ಇತರರಿಗೂ ಓದಿಸ್ಬೇಕಲ್ಲ. पहले तो पढ़ाने वाले में निश्चय करना चाहिए. बोलो बाबा ने हमको ये समझाया, अब मानो ना मानो. ಮೊದಲಂತೂ ಓದಿಸುವವರ ಮೇಲೆ ನಿಶ್ಚಯ ಮಾಡಲಾಗುತ್ತೆ. ತಿಳಿಸಿ ಬಾಬವರು ನಮಗೆ ಇದನ್ನ ತಿಳಿಸಿದರೆ, ಈಗ ನೀವು ಒಪ್ಕೊಳ್ಳೋದು ಬಿಡೋದು ನಿಮ್ಮ ಮೇಲೆ. ये बेहद का बाबा तो है, श्रीमती श्रेष्ठ बनाता, तो श्रेष्ठ नई दुनिया भी जरूर चाहिए ना. ಇವರು ಅನಂತವಾದ ತಂದೆ ಆಗಿದ್ದಾರೆ. ಶ್ರೀಮತನೇ ಶ್ರೇಷ್ಠ ಮಾಡುತ್ತೆ. ಶ್ರೇಷ್ಠ ಪ್ರಪಂಚನೂ ಅವಶ್ಯಕತೆ ಇದೆ ಅಲ್ಲ. अभी तुम समझते हो हम किचड़े की दुनिया में बैठे हैं. दुनिया कोई समझ ना सके, वहां हम भविष्य स्वर्ग में सदा सुखी रहे. ಈಗ ತಾವು ಅರ್ಥ ಮಾಡ್ಕೊಂತೀರಾ, ನಾವು ಕಚಡ ಪ್ರಪಂಚದಲ್ಲಿ ಕೂತಿದ್ದೀವಿ, ಮತ್ಯಾರು ಇದನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ. ಅಲ್ಲಿ ಸ್ವರ್ಗದಲ್ಲಿ ಸದಾ ಸುಖಿಯಾಗಿ ಇರುತ್ತೆ. यहाँ नरक में कितना दुखी है, इसको नरक कहो व विषय वैतरणी नदी कहो, पुरानी दुनिया छीछी है. ಇಲ್ಲಿ ನರಕದಲ್ಲಿ ಎಷ್ಟೊಂದು ದುಃಖ ಇದೆ. ಇದಕ್ಕೆ ನರಕ ಅಂತ ಹೇಳಿ ಅಥವಾ ವಿಷಯ ವೈತರಣ ನದಿ ಅಂತೇಳಿ, ಹಳೇ ಪ್ರಪಂಚ ಅಂತೂ ಕೊಳಕಾಗಿದೆ ಅಲ್ಲ. अभी तुम फील करते हो कहाँ सत्युग स्वर्ग, कहाँ कलयुग नरक. ಸ್ವರ್ಗ ಕೋ ಕಹಾ ಜಾತಾ, ವಂಡರ್ ಆಫ್ ದಿ ವರ್ಲ್ಡ್. ಈಗ ನೀವು ಅನುಭವ ಮಾಡ್ತೀರ, ಎಲ್ಲಿ ಸತ್ಯುಗ ಸ್ವರ್ಗ, ಎಲ್ಲಿ ಕಲಿಯುಗ ನರಕ. ಸ್ವರ್ಗಕ್ಕೆ ತಿಳಿಸಲಾಗತ್ತೆ ವಂಡರ್ ಆಫ್ ದಿ ವರ್ಲ್ಡ್. त्रेता को भी नहीं कहेंगे, यहाँ इस गंदी दुनिया में रहने में मनुष्य को कितना खुशी होती है. ತ್ರೇತಾಗೂ ಸ್ವರ್ಗ ಅಂತ ಹೇಳಕ್ಕಾಗಲ್ಲ. ಇಲ್ಲಿ ಈ ಕೊಳಕಿನ ಪ್ರಪಂಚದಲ್ಲಿ ಇರೋದಕ್ಕೆ ಮನುಷ್ಯರಿಗೆ ಎಷ್ಟು ಖುಷಿ ಆಗುತ್ತಲ್ಲ. विष के कीड़े को भ्रमरी भू भू कर आप समान बना. तुम भी किचड़े में पड़े हुए थे ना. ವಿಷದ ಹುಳಗಳು ತಂದು ಭ್ರಮರಿ ಭೂ ಭೂ ಮಾಡಿ ತನ್ನ ಸಮಾನ ಮಾಡ್ಕೊಂಡು ತಾವು ಸಹ ಕೊಳಕಿನಲ್ಲಿ ಬಿದ್ದಿದ್ರಲ್ಲ.
मैंने आकर बो बो कर तुमको कीड़े से अर्थात शूद्र से ब्राह्मण बनाया, अभी तुम डबल सिरताज बनते हो तो कितना खुशी रहनी चाहिए. ನಾನು ನಿಮಗೆ ಬೂಬು ಮಾಡಿ ಮಾಡಿ ಉಳುವಿಂದ ಅಂದ್ರೆ ಶೂದ್ರರಿಂದ ಬ್ರಾಹ್ಮಣನಾಗಿ ಮಾಡಿದೆ. ಈಗ ತಾವೇ ಡಬಲ್ ಕಿರೀಟಧಾರಿ ಆಗ್ತೀರಾ ಅಂದ ಮೇಲೆ ಎಷ್ಟೊಂದು ಖುಷಿ ಇರಬೇಕಲ್ಲ. पुरुषार्थ में पूरा करना चाहिए, बेहद का बाबा समझानी तो बहुत सहज देते हैं. ಪುರುಷಾರ್ಥನು ಪೂರ್ತಿ ಮಾಡಬೇಕಲ್ವಾ. ಅನಂತವಾದ ತಂದೆ ತಿಳುವಳಿಕೆಯನ್ನು ಬಹಳ ಸಹಜವಾಗಿ ನೀಡುತ್ತದೆ. दिल से लगता भी है, बाबा सच सच कहते, इस समय सभी माया की दुबन में फंसे हुए. ಹೃದಯದಲ್ಲೂ ಅನ್ಸತ್ತೆ, ಬಾಬಾ ಸತ್ಯವನ್ನೇ ತಿಳಿಸ್ತಾರೆ. ಈ ಸಮಯದಲ್ಲಿ ಎಲ್ಲರೂ ಮಾಯೆಯ ಕೊಳಕಿನಲ್ಲಿ ಸಿಕ್ಕಾಕೊಂಡಿದ್ದಾರೆ. बाहर का शो कितना है, बाबा समझाते, हम तुमको दुबन से आकर बचाते, ಸ್ವರ್ಗ में ले जा. ಹೊರಗಡೆಯ ಶೋ ಎಷ್ಟೊಂದಿದೆ. ಬಾಬಾ ತಿಳಿಸ್ತಾರೆ, ನಾನು ನಿಮಗೆ ಕೊಚ್ಚೆಯಿಂದ ಬಚಾವ್ ಮಾಡ್ತೀನಿ, ಸ್ವರ್ಗದಲ್ಲಿ ಕರ್ಕೊಂಡು ಹೋಗ್ತೀನಿ. स्वर्ग का नाम सुना है, अभी स्वर्ग तो है नहीं, सिर्फ ये चित्र है. ಸ್ವರ್ಗದ ಹೆಸರನ್ನ ಕೇಳಿದ್ದೀರಾ, ಈಗಂತೂ ಸ್ವರ್ಗ ಇಲ್ಲ, ಈಗ ಚಿತ್ರ ಮಾತ್ರ ಉಳಿದಿದೆ. ये स्वर्ग के मालिक कितने धनवान थे, भक्ति मार्ग में बल रोज मंदिरों में जाते थे, परंतु ये ज्ञान कुछ भी नहीं था. ಈ ಸ್ವರ್ಗದ ಮಾಲೀಕ ಎಷ್ಟು ಧನವಂತ ಆಗಿದ್ರು. ಭಕ್ತಿ ಮಾರ್ಗದಲ್ಲಿ ಪ್ರತಿನಿತ್ಯ ಮಂದಿರಗಳಲ್ಲಿ ಹೋಗ್ತಿದ್ರು, ಆದರೆ ಈ ಜ್ಞಾನ ಏನು ಇರಲಿಲ್ಲ. अभी तुम समझते हो, भारत में ये आदि सनातन देवी देवता धर्म था, इनों का राज कब था, ये किसको पता. ಈಗ ನೀವು ಅರ್ಥ ಮಾಡ್ಕೊಳ್ತೀರ, ಭಾರತದಲ್ಲಿ ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು. ಇವರ ರಾಜ್ಯ ಯಾವಾಗಿತ್ತು ಯಾರಿಗೂ ಗೊತ್ತಿಲ್ಲ. देवी देवता धर्म के बदले अब फिर हिंदू हिंदू कहते रहते, शूद्र से हिंदू महासभा का प्रेसिडेंट आया था, बोला हम विकारी असुर हैं, अपने को देवता कैसे कहलाए. ದೇವಿ ದೇವತಾ ಬದಲು ಈಗ ಹಿಂದೂ ಹಿಂದೂ ಅಂತಿರ್ತಾ ಇರ್ತಾರೆ. ಆರಂಭದಲ್ಲಿ ಹಿಂದೂ ಮಹಾಸಭೆಯ ಪ್ರೆಸಿಡೆಂಟ್ ಬಂದಿದ್ರು, ಅಂತಿದ್ರು ನಾವು ವಿಕಾರಿ ಅಸುರರಾಗಿದ್ವಿ, ನಮ್ಮನ್ನ ನಾವು ದೇವತೆ ಅಂತ ಹೆಂಗೆ ತಿಳಿಸಕ್ ಸಾಧ್ಯ. हमने कहा अच्छा आओ तो तुमको समझाए, देवी देवता धर्म की स्थापना फिर से हो रही है. ನಾವಂದ್ವಿ, ಬನ್ನಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ, ದೇವಿ ದೇವತಾ ಧರ್ಮದ ಸ್ಥಾಪನೆ ಮತ್ತೆ ನಡೀತಾ ಇದೆ. हम तुमको स्वर्ग का मालिक बना देंगे, बिठाकर सीखो. बोला दादाजी पुरुषोत्त कहाँ है. ನಾವು ನಿಮಗೆ ಸ್ವರ್ಗದ ಮಾಲೀಕರಾಗಿ ಮಾಡ್ಬಿಡ್ತೀವಿ, ಕುತ್ಕೊಂಡು ಕಲೀರಿ ಅಂದ್ರು. ದಾದಾ ಪುರುಷೋತ್ ಎಲ್ಲಿದೆ. पुरुषोत्त नहीं तो फिर देवता कैसे बनेंगे, ये पढ़ाई है ना, बेचारी की तकदीर में नहीं था, मर गया. ಪುರುಷೋತ್ ಇಲ್ಲ ಅಂದ್ರೆ ದೇವತೆ ಹೆಂಗಾಗ್ತಾರೆ, ಇದು ವಿದ್ಯೆ ಆಗಿದೆ ಅಲ್ವಾ. ಪಾಪ ಅದೃಷ್ಟದಲ್ಲಿ ಇರಲಿಲ್ಲ, ಸತ್ತೋದ್ರು. ऐसे भी नहीं कहेंगे कि वह कोई प्रजा में आएगा, नहीं, ऐसे ही चलता आया था, सुनाता, यहाँ पवित्रता का ज्ञान मिलता है, परंतु सतयुग में तो आ ना सके, फिर भी हिंदू धर्म में ही आएंगे. ಈ ರೀತಿನೂ ಹೇಳಕ್ ಸಾಧ್ಯ ಇಲ್ಲ, ಅವರು ಪ್ರಜೆಗಳಲ್ಲಿ ಬರ್ತಾರೆ ಅಂತ ಇಲ್ಲ. ನಡೀತಾ ನಡೀತಾ ಹಂಗೆ ಬಂದ್ರು, ಕೇಳಿದ್ರು ಇಲ್ಲಿ ಪವಿತ್ರತೆಯ ಜ್ಞಾನ ಸಿಗತ್ತೆ ಅಂತ. ಸತ್ಯುಗದಲ್ಲಂತೂ ಬರಕ್ ಸಾಧ್ಯ ಇಲ್ಲ, ಮತ್ತೆ ಹಿಂದೂ ಧರ್ಮದಲ್ಲೇ ಬರ್ತಾರೆ.
तुम बच्चे समझते हो माया बड़ी प्रबल है, कोई ना कोई भूल कराती रहती। कभी कोई उल्टा सुल्टा पाप हो तो बाप को सच्ची दिल से सुनो। ತಮಗೆ ಅರಿವಾಗಿದೆ ಮಾಯೆ ಬಹಳ ಪ್ರಬಲ ಆಗಿದೆ, ಯಾವುದೋ ಒಂದು ತಪ್ಪನ್ನ ಮಾಡಿಸ್ತಾ ಇರುತ್ತೆ. ಉಲ್ಟಾ ಸುಲ್ಟಾ ಪಾಪ ಏನಾದರೂ ಆದರೆ ಸತ್ಯವಾದ ಹೃದಯದಿಂದ ತಂದೆಗೆ ತಿಳಿಸಿ. रावण की दुनिया में पाप तो होते ही रहते, कहते हैं हम जन्म जन्मांतर के पापी हैं. ರಾವಣನ ಪ್ರಪಂಚದಲ್ಲಿ ಪಾಪ ಅಂತೂ ನಡೀತಾನೇ ಇರುತ್ತೆ, ಅಂದರೆ ನಾವು ಜನ್ಮ ಜನ್ಮಾಂತರದ ಪಾಪಿಗಳಾಗಿದ್ದೀವಿ. ये किसने कहा आत्मा कहती बाबा के आगे या देवताओं के आगे. ಇದು ಯಾರಂದ್ರು? ಆತ್ಮನೇ ಅನ್ನೋದು, ತಂದೆಯ ಮುಂದೆ ಅಥವಾ ದೇವತೆಗಳ ಮುಂದೆ. अभी तो तुम फेल करते हो, बरोबर हम जन्म जन्मांतर के पापी थे, रावण राज में पाप जरूर किए हैं. ಇವಾಗ ನೀವು ಫೀಲ್ ಮಾಡ್ತೀರ, ಖಂಡಿತವಾಗಿ ನಾವು ಜನ್ಮ ಜನ್ಮಾಂತರದ ಪಾಪಿಗಳಾಗಿದ್ದೀವಿ. ರಾವಣ ರಾಜ್ಯದಲ್ಲಿ ಪಾಪ ಅಂತೂ ಖಂಡಿತ ಮಾಡಿದೀವಲ್ಲ. अनेक जन्मों के पाप तो वर्णन नहीं कर सकते हो, इस जन्म का वर्णन कर सकते. ಅನೇಕ ಜನ್ಮಗಳ ಪಾಪವಂತೂ ವರ್ಣನೆ ಮಾಡಕ್ಕಾಗಲ್ಲ, ಈ ಜನ್ಮದಂತೂ ವರ್ಣನೆ ಮಾಡಬಹುದಾಗಿದೆ. वो सुनाने से भी हल्के हो जाएगा. सर्जन के आगे बीमारी सुनानी है, फलाने को मारा, चोरी की, इस सुनाने में लज्जा नहीं आती. विकार के बाद सुनाने में लज्जा आती है. ತಿಳಿಸೋದ್ರಿಂದ ಹಗುರ ಆಗುತ್ತೆ. ಸರ್ಜನ್ ಮುಂದೆ ಅನಾರೋಗ್ಯವನ್ನ ತಿಳಿಸ್ಬೇಕು. ನಾನು ಇವರಿಗೆ ಹೊಡೆದೆ, ಕಳ್ಳತನ ಮಾಡಿದೆ, ಇದನ್ನ ತಿಳಿಸೋದ್ರಲ್ಲಿ ನಾಚಿಕೆ ಆಗೋದು. ವಿಕಾರದ ಮಾತನ್ನ ತಿಳಿಸೋದ್ರಲ್ಲಿ ನಾಚಿಕೆ ಬರುತ್ತಲ್ಲ. सर्जन से लज्जा करेंगे तो बीमारी छूटेंगे कैसे, फिर अंदर दिल को काटी रहेंगी, बाबा को याद नहीं कर सकेंगे. ಸರ್ಜನ್ ಜೊತೆ ನಾಚಿಕೆ ಮಾಡಿಕೊಂಡ್ರೆ ಅನಾರೋಗ್ಯದಿಂದ ಯಾವ ರೀತಿ ಬಿಡುಗಡೆ ಆಗಕ್ಕೆ ಸಾಧ್ಯ? ನಂತರ ಹೃದಯ ತಿಂತಾ ಇರುತ್ತೆ, ಬಾಬುನ ನೆನಪು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. सच सुनाएंगे तो याद कर सकेंगे, बाबा कहते मैं सर्जन तुम्हारी कितना दवा करता. ಸತ್ಯವನ್ನ ತಿಳಿಸಿದಾಗ ನೆನಪು ಮಾಡಬಹುದಾಗಿದೆ. ತಂದೆ ಅಂತಾರೆ ನಾನು ಸರ್ಜನ್, ನಿಮಗೆ ಎಷ್ಟೊಂದು ಔಷಧಿಯನ್ನ ಕೊಡ್ತೀನಲ್ಲ. तुम्हारी काया सदै कंचन रहेंगी, सर्जन को बताने से हल्के हो जाते. ನಿಮ್ಮ ಒಂದು ದೇಹ ಸದಾ ಕಂಚನ ಸಮಾನ ಇರುತ್ತೆ, ಸರ್ಜನ್ಗೆ ತಿಳಿಸಿದಾಗ ಹಗುರರಾಗ್ಬಿಡ್ತೀರಾ. कोई कोई आपे ही लिख देते बाबा हमने जन्म जन्मांतर पाप किए, पाप आत्माओं की दुनिया में पाप ही बनते हैं. ಕೆಲವರಂತೂ ತಮಗೆ ತಾವೇ ಬರೀತಾರೆ, ಬಾಬಾ ನಾವು ಜನ್ಮ ಜನ್ಮಾಂತರ ಪಾಪವನ್ನ ಮಾಡ್ತಾ ಬಂದ. ಪಾಪಾತ್ಮಗಳ ಪ್ರಪಂಚದಲ್ಲಿ ಪಾಪಾತ್ಮಗಳೇ ಆಗ್ತೀವಲ್ಲ. आप बाबा कहते बच्चे तुम्हें पाप आत्माओं से लेन देन नहीं करनी. सच्चा सद्गुरु अकाल मूर्त है बाप, वो कभी पुनर्जन्म में नहीं आते. ಈಗ ತಂದೆ ತಿಳಿಸ್ತಾರೆ, ಮಕ್ಕಳೇ ತಾವು ಪಾಪಾತ್ಮಗಳ ಜೊತೆ ಕೊಡೋದು ತಗೊಳೋದು ಮಾಡಕ್ ಹೋಗ್ಬೇಕು. ಸತ್ಯವಾದ ಸದ್ಗುರು ಅಕಾಲ ಮೂರ್ತ ತಂದೆ, ಅವರೆಂದೂ ಪುನರ್ಜನ್ಮದಲ್ಲಿ ಬರೋದೇ ಇಲ್ಲ. उन्होंने अकाल तख्त नाम रखा परंतु अर्थ नहीं समझते. बाबा ने समझाया आत्मा का ये तख्त है. ಅವರು ಅಕಾಲ ಸಿಂಹಾಸನ ಅನ್ನುವ ಹೆಸರನ್ನ ಇಟ್ಟಿದ್ದಾರೆ, ಅರ್ಥ ಅಂತೂ ಮಾಡ್ಕೊಂಡಿಲ್ಲ. ಬಾಬಾ ತಿಳಿಸ್ತಾರೆ ಆತ್ಮದ್ದೇ ಸಿಂಹಾಸನ ಆಗಿದೆ. शोभता में यहाँ है, तिलक भी भ्रुकुटी में देते, असल में तिलक एकदम बिंदी मिसाल देते. ಶೋಭೆನೂ ಇಲ್ಲೇ ಇರುತ್ತೆ, ಭ್ರುಕುಟಿಯಲ್ಲಿ ತಿಲಕವನ್ನ ನೀಡಲಾಗಿದೆ.
ವಾಸ್ತವದಲ್ಲಿ ತಿಲಕ ಏಕದಮ್ ಬಿಂದು ಸಮಾನ ನೀಡಲಾಗುತ್ತೆ. अभी तुमको अपने को आपे ही तिलक देना बाबा को याद करते रहो. ಈಗಂತೂ ತಾವು ತಮಗೆ ತಾವೇ ತಿಲಕವನ್ನ ನೀಡ್ತೀರಿ, ಬಾಬೂರನ್ನ ನೆನಪು ಮಾಡ್ತೀರಿ. जो बहुत सर्विस करेंगे तो बड़ा राजा बनेंगे, नई दुनिया में पुरानी दुनिया की पढ़ाई थोड़ी ही पढ़ना. ಯಾರು ಬಹಳಷ್ಟು ಸೇವೆ ಮಾಡ್ತಾರೆ ಅವರು ದೊಡ್ಡ ರಾಜ ಆಗ್ತಾರೆ. ಹೊಸ ಪ್ರಪಂಚದಲ್ಲಿ ಹಳೆ ಪ್ರಪಂಚದ ವಿದ್ಯೆ ಓದಬೇಕೇನು. तो इतनी ऊंची पढ़ाई पर फिर अटेंशन देना चाहिए. यहाँ बैठते हैं तो भी कोई का बुद्धियोग अच्छा रहता, कोई का कहाँ कहाँ चले जाता. ಅಂದಮೇಲೆ ಎಷ್ಟು ಉನ್ನತವಾದ ವಿದ್ಯೆಯ ಮೇಲೆ ಅಟೆನ್ಷನ್ ಅಂತ ಕೊಡಲೇಬೇಕಲ್ಲ. ಇಲ್ಲಿ ಕೂತಿದ್ರು ಕೆಲವರ ಬುದ್ಧಿ ಚೆನ್ನಾಗಿರುತ್ತೆ, ಕೆಲವರದು ಎಲ್ಲೆಲ್ಲೋ ಹೊರಟೋಗ್ಬಿಡುತ್ತೆ. कोई 10 मिनट लिखते, कोई 15 मिनट लिखते, जिसका चार्ट अच्छा होगा वो नशा चढ़ेगा. बाबा इतना समय हम आपकी गोद में रहे. ಕೆಲವರು 10 ನಿಮಿಷ ಅಂತ ಬರೀತಾರೆ, ಕೆಲವರು 15 ನಿಮಿಷ ಅಂತ ಬರೀತಾರೆ. ಯಾರ ಚಾರ್ಟ್ ಚೆನ್ನಾಗಿರುತ್ತೆ ಅವರಿಗೆ ನಶೆನೂ ಬೆಳೆಯುತ್ತೆ. ಬಾಬಾ ಇಷ್ಟು ಸಮಯ ನಾವು ನಿಮ್ಮ ನೆನಪಿನಲ್ಲಿ ಇದ್ದೀವಿ. 15 मिनट से ಜಾಸ್ತಿ तो कोई लिख नहीं सकते, ಬುದ್ಧಿ ಇದರ್ ಉದರ್ ಭಟಕ್ತಿ है. 15 ನಿಮಿಷಕ್ಕಿಂತ ಜಾಸ್ತಿ ಯಾರು ಬರೆಯಕ್ಕೆ ಸಾಧ್ಯ ಇಲ್ಲ. ಬುದ್ಧಿ ಅತ್ತ ಇತ್ತ ಓಡಾಡ್ತಾ ಇರುತ್ತೆ. अगर सब एक रस हो जाए तो फिर कर्मातीत अवस्था हो जाए. बाबा कितनी मीठी मीठी लवली बातें सुनाते. ಎಲ್ಲರೂ ಏಕ ಸಮಾನ ಏಕರಸದಲ್ಲಿ ಬಂದ್ಬಿಟ್ರೆ ಕರ್ಮಾತೀತ ಸ್ಥಿತಿ ಆಗುತ್ತೆ. ಬಾಬಾ ಎಷ್ಟು ಮಧುರಾತಿ ಮಧುರ ಪ್ರಿಯವಾದ ಮಾತುಗಳನ್ನು ತಿಳಿಸ್ತಾರೆ. ऐसे तो कोई गुरु ने नहीं सिखाया, गुरु से सिर्फ एक थोड़े ही सीखेंगे, गुरु से तो हजारों सीखते हैं. ಆ ರೀತಿ ಯಾರು ಗುರು ಕಲಿಸ್ಕೊಟ್ಟಿಲ್ಲ. ಗುರು ಒಬ್ಬರಿಗೆ ಕಲಿಸ್ಕೊಡ್ತಾರ, ಗುರುಗಳಂತೂ ಸಾವಿರಾರು ಜನಕ್ಕೆ ಕಲಿಸ್ಕೊಡ್ತಾರಲ್ಲ. सदगुरु से तुम कितने सीखते हो, ये माया को वश करने का मंत्र. ಸದ್ಗುರುವಿಂದ ತಾವೆಷ್ಟು ಕಲಿತೀರಾ? ಇದಾಗಿದೆ ಮಾಯೆಯನ್ನ ವಶ ಮಾಡಿಕೊಳ್ಳುವ ಮಂತ್ರ. माया 5 विकारों को कहा जाता, धन को संपत्ति कहा जाता. ಮಾಯೆ ಅಂತ 5 ವಿಕಾರಕ್ಕೆ ಹೇಳಲಾಗುತ್ತೆ, ಧನಕ್ಕೆ ಸಂಪತ್ತು ಅಂತ ಹೇಳ. लक्ष्मी नारायण के लिए कहेंगे इनके पास बहुत संपत्ति है. लक्ष्मी नारायण को कभी माता पिता नहीं कहेंगे. ಲಕ್ಷ್ಮೀ ನಾರಾಯಣರಿಗೋಸ್ಕರ ಅಂತಾರೆ ಇವರ ಹತ್ರ ಬಹಳಷ್ಟು ಸಂಪತ್ತಿದೆ. ಲಕ್ಷ್ಮೀ ನಾರಾಯಣರಿಗೆ ಯಾರು ಎಂದೂ ತಂದೆ ತಾಯಿ ಅಂತ ತಿಳಿಸೋದೇ ಇಲ್ಲ. आदिदेवी को जगत पिता जगदम्बा कहते, इनको नहीं, ये स्वर्ग के मालिक है. ಆದಿದೇವ ಆದಿದೇವಿಗೆ ಜಗತ್ ಪಿತಾ ಜಗದಂಬ ಅಂತ ತಿಳಿಸಲಾಗುತ್ತೆ, ಇವರಿಗಲ್ಲ. ಇವರು ಸ್ವರ್ಗದ ಮಾಲೀಕರಾಗಿದ್ದಾರೆ. अविनाशी ज्ञान धन लेकर हम इतने धनवान बनते, हम बाके पास अनेक आशाएं लेकर जाते. ಅವಿನಾಶಿ ಜ್ಞಾನವನ್ನ ಪಡೆದು ನಾವು ಇಷ್ಟೊಂದು ಧನವಂತರಾಗ್ತೀವಿ. ಅಂಬೆ ಹತ್ರ ಅನೇಕ ಇಚ್ಛೆಗಳನ್ನ ತಗೊಂಡು ಹೋಗ್ತಾರೆ. लक्ष्मी के पास सिर्फ धन के लिए जाते और कुछ नहीं, तो बड़ी कौन? ಲಕ್ಷ್ಮಿ ಹತ್ರ ಧನದ ಇಚ್ಛೆಯನ್ನು ತಗೊಂಡು ಹೋಗ್ತಾರೆ, ಮತ್ತೆ ಯಾವ ಇಚ್ಛೆನೂ ತಗೊಂಡು ಹೋಗಲ್ಲ. ಅಂದ್ಮೇಲೆ ದೊಡ್ಡವ್ರು ಯಾರು? ये किसको पता नहीं, अंबा से क्या मिलता, लक्ष्मी से क्या मिलता. लक्ष्मी से सिर्फ धन मांगते. ಇದು ಸಹ ಯಾರಿಗೂ ಗೊತ್ತಿಲ್ಲ. ಅಂಬೆಯಿಂದ ಏನ್ ಸಿಗತ್ತೆ, ಲಕ್ಷ್ಮಿಯಿಂದ ಏನ್ ಸಿಗತ್ತೆ. ಲಕ್ಷ್ಮಿಯಿಂದ ಧನವನ್ನ ಬೇಡುತ್ತಾರೆ. अंबा से तुमको सब कुछ मिलता, अंबा का नाम जास्ती है क्योंकि माताओं को दुख भी बहुत सहन करना पड़ता है.
ಅಂಬೆಯಿಂದ ಎಲ್ಲನೂ ಸಿಗುತ್ತೆ. ಅಂಬೆಯರ ಹೆಸರು ಜಾಸ್ತಿ, ಯಾಕೆಂದರೆ ಮಾತೆಯರು ದುಃಖವನ್ನ ಬಹಳ ಸಹನೆ ಮಾಡ್ತಾರೆ. तो माताओं का नाम जास्ती होता अच्छा, फिर भी बाबा कहते बाबा को याद करो तो पावन बन जाए. ಮಾತೆಯರ ಹೆಸರೇ ಜಾಸ್ತಿ ಇರುತ್ತೆ, ಒಳ್ಳೆಯದು. ಆದರೂ ತಂದೆ ತಿಳಿಸಿದರೆ ತಂದೆಯನ್ನು ನೆನಪು ಮಾಡಿ ಆಗ ಪಾವನರಾಗ್ತೀರಾ. चक्र को याद करो, दैवी गुण धारण करो, बहुतों को आप समान बनो. ಚಕ್ರವನ್ನ ನೆನಪು ಮಾಡಿ ದೈವಿ ಗುಣ ಧಾರಣೆ ಮಾಡಿ ಬಹಳಷ್ಟು ಜನರನ್ನ ತನ್ನ ಸಮಾನ ಮಾಡಿಕೊಳ್ಳಿ. गॉड फादर के तुम स्टूडेंट हो, कल्प पहले भी बने थे, फिर अब भी वही एम ऑब्जेक्ट है. ये है सत्य नारायण से नरसे नारायण बनने की कथा. ಗಾಡ್ ಫಾದರ್ಗೆ ತಾವು ಸ್ಟೂಡೆಂಟ್ ಆಗಿದ್ದೀರಿ, ಕಲ್ಪದ ಹಿಂದೇನೂ ಆಗಿದ್ರಿ, ಈಗ ಮತ್ತೆ ಅದೇ ಒಂದು ಲಕ್ಷ್ಯ ಇದೆ. ಇದಾಗಿದೆ ಸತ್ಯ ನರನಿಂದ ನಾರಾಯಣ ಆಗುವಂತಹ ಕಥೆ. अच्छा, मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार गुड मॉर्निंग और नमस्ते. धारणेಗೋಸ್ಕರ मुख्य सार, अपनी बीमारी सर्जन से कभी भी छुपाना नहीं, माया के भूत से स्वयं को बचाना है. ನಿಮ್ಮ ಅನಾರೋಗ್ಯವನ್ನ ಸರ್ಜನ್ನಿಂದ ಎಂದು ಬಚ್ಚಿರಬೇಕು. ಮಾಯೆಯ ಭೂತಗಳಿಂದ ಸ್ವಯಂನ ಬಚಾವ್ ಮಾಡಿಕೊಳ್ಳಿ. अपने को राज तिलक देने के लिए सर्विस जरूर करें. ತಮಗೆ ತಾವು ರಾಜ ತಿಲಕವನ್ನ ನೀಡಕ್ಕೋಸ್ಕರ ಖಂಡಿತ ಸೇವೆಯನ್ನು ಮಾಡಿ. ಮತ್ತೊಂದು, ಸ್ವಯಂ ಕೋ ಅವಿನಾಶಿ ಜ್ಞಾನ ಧನ ಸೆ ಧನವಾನ್ ಬನಾನ. ಸ್ವಯಂವನ್ನ ಅವಿನಾಶಿ ಜ್ಞಾನ ಧನದಿಂದ ಧನವಂತರಾಗಿ ಮಾಡಿಕೊಳ್ಳಿ. ಆ ಪಾಪ आत्माओं से लेन देन नहीं करनी है, पढ़ाई पर पूरा टेंशन दी. ಈಗ ಪಾಪ ಆತ್ಮಗಳಿಂದ ಕೊಡೋದು ತಗೊಳೋದು ಮಾಡೋದು ಬೇಡ, ವಿದ್ಯೆಯ ಮೇಲೆ ಪೂರ್ತಿ ಅಟೆನ್ಷನ್ ಅನ್ನ ಕೊಡಿ. ಇಂದಿನ ವರದಾನ, इस कल्याणकारी युग में सर्व का कल्याण करने वाले प्रकृति जीत माया जीत भव. ಈ ಕಲ್ಯಾಣಕಾರಿ ಯುಗದಲ್ಲಿ ಸರ್ವರ ಕಲ್ಯಾಣವನ್ನ ಮಾಡುವಂತ प्रकृति जीतरु माया जीत भव. संगम को कल्याणकारी युग कहा जाता. इस युग में सदा ये स्वमान याद रहे कि मैं कल्याणकारी आत्मा हूँ. मेरा कर्तव्य है पहले स्व का कल्याण करना, फिर सर्व का कल्याण करना. संगम युगಕ್ಕೆ ಕಲ್ಯಾಣಕಾರಿ ಯುಗ ಅಂತಿದೆ. ಈ ಯುಗದಲ್ಲಿ ಸದಾ ಇದೇ ಸ್ವಮಾನ ನೆನಪಿರಲಿ, ನಾನು ಕಲ್ಯಾಣಕಾರಿ ಆತ್ಮನಾಗಿದೆ. ನನ್ನ ಕರ್ತವ್ಯ ಆಗಿದೆ ಮೊಟ್ಟ ಮೊದಲು ಸ್ವಯಂನ ಕಲ್ಯಾಣ ಮಾಡಬೇಕು, ನಂತರ ಸರ್ವರ ಕಲ್ಯಾಣವನ್ನ ಮಾಡಬೇಕಾಗಿದೆ. मनुष्य आत्मा है तो क्या, हम प्रकृति का भी कल्याण करने वाले, इसलिए प्रकृति जीत माया जीत कहलाते हैं. ಮನುಷ್ಯಾತ್ಮರೇ ಏನೋ ನಾವು ಪ್ರಕೃತಿಯ ಕಲ್ಯಾಣವನ್ನು ಮಾಡುವಂತವರಾಗಿದೆ. ಅದಕ್ಕಾಗಿ ಪ್ರಕೃತಿ ಜೀತರು ಮಾಯಾ ಜೀತರು ಅಂತ ತಿಳಿಸಲಾಗುತ್ತೆ. जब आत्मा पुरुष प्रकृति जीत बन जाती तो प्रकृति भी सुखदायी बन जाती. ಯಾವಾಗ ಆತ್ಮ ಪುರುಷ ಪ್ರಕೃತಿಯನ್ನ ಗೆಲ್ಲತ್ತೆ, ಆಗ ಪ್ರಕೃತಿನೂ ಸುಖದಾಯಿ ಆಗ್ಬಿಡುತ್ತೆ. प्रकृति व माया के हलचल में आ नहीं सकते, उन पर अकल्याण के वायुमंडल का प्रभाव पड़ने से. ಪ್ರಕೃತಿ ಅಥವಾ ಮಾಯೆಯ ಏರುಪೇರಿನಲ್ಲಿ ಬರಕ್ಕೆ ಸಾಧ್ಯ ಇಲ್ಲ.
ಅವರ ಮೇಲೆ ಕಲ್ಯಾಣ ವಾಯುಮಂಡಲದ ಪ್ರಭಾವ ಬೀರಕ್ಕೆ ಸಾಧ್ಯವಿಲ್ಲ. स्लोगन ये दूसरे के विचारों को सम्मान दो तो माननीय आत्मा बन जाए. ಒಬ್ಬರು ಇನ್ನೊಬ್ಬರ ವಿಚಾರಕ್ಕೆ ಸನ್ಮಾನವನ್ನ ನೀಡಿ, ಆವಾಗ ಮಾನ್ಯ ಆತ್ಮರು ಆಗ್ತೀರಾ.